ಸೂಪರ್ ಇದೆ ಅಣ್ಣ. ಮೂವಿ ಅಲ್ಟಿಮೇಟ್ ಇದೆ. ಮೂವಿ ನೋಡಕ್ಕಂತ ನಾನು ಯಾದಗಿರಿಯಿಂದ ಕ್ಲೈಮ್ಯಾಕ್ಸ್ ಎಲ್ಲ ನಿಮ್ಗೆಲ್ಲ ಹೇಳಕ್ಕಾಗಲ್ಲ. ನೀವು ಕೂಡ ನೋಡಿ ನೀವು ಅರ್ಥ ಮಾಡ್ಕೊಡ್ರಿ ಅಷ್ಟೇ. ಹುಡುಗಿ ಇವಾಗ ಕುರುಕ್ಷೇತ್ರ ಸ್ಟಾರ್ಟ್ ಆಗಿದ್ದು ಒಂದು ಹುಡುಗಿಯಿಂದಾನೆ ಒಂದು ಹೆಣ್ಣಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಜೊತೆಗೆ ಇಲ್ಲಿ ಡಬಲ್ ಶೇಡ್ ಇವತ್ತೇನ್ ಕ್ಯಾರೆಕ್ಟರ್ ವೈಸ್ ನೋಡಕ್ ಬಂದ್ರೆ ಒಂದು 10-15 ಶೇಡ್ ಅಲ್ಲಿ ಕಾಣಿಸ್ಕೋತಾರೆ. ರಾಜ್ಕುಮಾರ್ ಸರ್ ತರ ಆಕ್ಟಿಂಗ್ ಮಾಡಿದ್ದಾರೆ, ಆಮೇಲೆ ಅಂಬರೀಶ್ ತರ ಮಾಡಿದ್ದಾರೆ, ಶಂಕರ್ ನಾಗ್ ತರ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಫ್ಯಾನ್ಸ್ ಗಳಿಗೆ ಒಂದು ಹಬ್ಬ. ನೆಕ್ಸ್ಟ್ ಒನ್ ಇವತ್ತೇನು ಅದ್ರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಡೆವಿಲ್ ಅಂದ್ರೆ ಏನಂದ್ರೆ ಇವಾಗ ಎಲ್ಲರೂ ಅನ್ಕೊಂತಾರೆ ಮಾಸ್ 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 ಅಂತ. ಮಾಸ್ ಅನ್ನೋದಕ್ಕೆ ಯಾವತ್ತೂ ನಮ್ಮ ಮಾಸ್ ಅದಕ್ಕೆ ನಾಂದಿ ಆಡಿದ್ದಾರೆ. ಬಟ್ ಇವತ್ತು ಬಂದಿರೋದು ಇವಾಗ ಡೆವಿಲ್ ಅನ್ನೋ ಸಿನಿಮಾ ಏನಿದೆ ಪ್ರತಿಯೊಬ್ರು ಕುತ್ಕೊಂಡು ನೋಡುವಂತ ಸಿನಿಮಾ. ವಲ್ಗಾರಿಟಿ ಇಲ್ಲ, ಇನ್ನೊಂದಿಲ್ಲ. ಎಸ್ಪೆಷಲಿ ಒಂದು ಮೆಸೇಜ್ ಇದೆ. ರಾಜಕೀಯ ಅನ್ನೋದು ಏನು ಇವಾಗ ಪ್ರೆಸೆಂಟ್ ಏನ್ ನಡೀತಾ ಇದೆ ರಾಜಕೀಯಕ್ಕೋಸ್ಕರ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಒಂದ್ ಮೆಸೇಜ್ ಇದೆ. ಆದಷ್ಟು ಬೇಗ ಇಂಥ ಒಳ್ಳೆ ಸಿನಿಮಾ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ಬೇಕು ಅಂದ್ರೆ ದರ್ಶನ್ ಸರ್ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು ಕಲಾವಿದರು ಈ ಸಿನಿಮಾನ ಬಂದು ನೋಡಿ ನೋಡಿ ಸರ್. ಈ ತರ ಸೆಲೆಬ್ರೇಷನ್ ಥಿಯೇಟರ್ ಹತ್ರ ಮತ್ತೆ ಈ ತರ ಎಲ್ಲ ಪಟಾಕಿಗಳು ಥಿಯೇಟರ್ ಮಿಂಚಬೇಕು ಅಂದ್ರೆ ದರ್ಶನ್ ಸರ್ ಸಿನಿಮಾನೇ ಬರ್ಬೇಕು. ಇಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ. ಬಟ್ ಇವತ್ತು ಡೆವಿಲ್ ಅಲ್ಲಿ ಇವತ್ತಿನ ರಾಜಕೀಯ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡಕ್ ಬರ್ತಿರೋರಿಗೆ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ಏಜ್ ಆಗಿಲ್ಲ ಸರ್. ಅವತ್ತೇನು ಗಜ ಮತ್ತೆ ಹಳೆ ಸಿನಿಮಾಗಳಲ್ಲಿ ಏನ್ ನೋಡಿದ್ವಿ ಆ ದರ್ಶನ್ ಸರ್ನ ಮತ್ತೆ ನೋಡಿ. ಎಷ್ಟೋ ಜನ ಹೇಳ್ತಿದ್ರು ನಿಮ್ ಬಾಸ್ಗೆ ಹಂಗಿದೆ, ಮುಖ ಚೆನ್ನಾಗಿಲ್ಲ, ಅದು ಇದು ಅಂದ್ಬಿಟ್ಟು ಎಷ್ಟೋ ಜನ ಮೀಡಿಯಾದಲ್ಲಿ ಅಥವಾ ಸ್ಟೇಟಸ್ ಅಲ್ಲಿ ಮೆಸೇಜ್ ಅಲ್ಲಿ ಕಮೆಂಟ್ ಮಾಡ್ತಿದ್ರಲ್ಲ. ಡೆವಿಲ್ ಸಿನಿಮಾದಲ್ಲಿ ಜಸ್ಟ್ ಒಂದು ಲುಕ್ ಒಂದೊಂದು ಶಾರ್ಟ್ ಅಲ್ಲೂ ಸಮೇತ ಆ ವ್ಯಕ್ತಿ ಮಾಡಿರೋ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಸರ್. ಆ ವ್ಯಕ್ತಿ ಇರೋಂತ ಒಂದು ಕ್ಯಾಮ್ರಾ ಸೆನ್ಸ್, ಆ ಲೈಟ್ ಕ್ಯಾಮ್ರಾ ಇಟ್ಟರೆ ವ್ಯಕ್ತಿ ಎಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾರೆ ಅನ್ನೋದು ಕಾಣಿಸುತ್ತೆ. ಇವತ್ತಿಗೆ ಹೇಳಲ್ಲ ಸರ್, ಯಪ್ಪ ಬದುಕಿರೋವರೆಗೂ ನೀರೋನೆ ಅವ್ರು ಹೇಳ್ತಾರೆ ಯಾವಾಗ್ಲೂ. ಆ ಕಟೌಟ್ಗೆ ಹಾಲಿನ ಅಭಿಷೇಕ ಹಾಕಿ ಹಾಕ್ತಿವಿ, ಪೂಜೆ ಮಾಡೇ ಮಾಡ್ತೀವಿ ಸರ್. ಗರ್ಭಗುಡಿಲಿರೋ ದೇವರು. ಇನ್ನೊಂದು ಮಾತು ಹೇಳ್ತೀನಿ, ಚಾಮುಂಡೇಶ್ವರಿನ ನೋಡಕ್ ಅವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಇವತ್ತು ಆಲೂರಿನಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, ದರ್ಶನ್ ಸರ್ ಬೈಕು ಅವ್ರನ್ನ ಕರ್ಕೊಂಡ್ ಬಂದೇ ಬರ್ತಾರೆ. ಅವ್ರನ್ನ ಪೂಜೆ ಮಾಡ್ತಾ ಇದ್ವಿ. ಅದಕ್ಕೆ ನೀವು ಆ ವ್ಯಕ್ತಿನ ಕರ್ಕೊಂಡ್ ಬಂದೇ ಬರ್ತೀರಾ. ನಮ್ಮ ಚಾಮುಂಡೇಶ್ವರಿಗೆ ಈ ಕೂತ್ ತಲುಪಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ. ಸ್ನೇಹನ ಪ್ರೀತಿನ ದತ್ತ ಗಜಾದಲ್ಲಿ ಆತರ ಕಾಮಿಡಿ ಸೆನ್ಸ್ ಇತ್ತು. ಬಟ್ ಇವಾಗ ಮಾಸ್ ಹೀರೋ ಆಗಿ ಆತರ ಕಾಮಿಡಿ ಟೈಮಿಂಗ್ ಇದೆ. ಬಟ್ ಟ್ವಿಸ್ಟ್ ಇದೆ ಇಂಟರ್ವಲ್ ಅಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ಸಸ್ಪೆನ್ಸ್ ಚೆನ್ನಾಗಿದೆ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಡೈರೆಕ್ಷನ್ ಚೆನ್ನಾಗಿ ಬಂದಿದೆ, ಕಾಮಿಡಿ ಟೈಮಿಂಗು, ಕ್ಯಾಮ್ರಾ ವರ್ಕು, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿ ಬಂದಿದೆ. ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಇದೆ. ಇವಾಗ ಬರೀ ಮಾಸ್ ಮೂವಿಗಳು ಬರ್ತಾ ಇತ್ತು. 10-15 ವರ್ಷ ಆಗಿತ್ತು ದತ್ತ ಕಾಮಿಡಿ ಸೆನ್ಸ್ ಆಗಿ. ಬಟ್ ಆಕ್ಚುಲಿ ಒಬ್ಬ ಡೈರೆಕ್ಟರ್ ಕೈಯಲ್ಲಿ ಇರುತ್ತೆ ಒಬ್ಬ ಆರ್ಟಿಸ್ಟ್ ಹೆಂಗ್ ಉಪಯೋಗಿಸ್ಕೋಬೇಕು ಅಂತ. ಒಬ್ಬ ಮಾಸ್ ಹೀರೋನ ಒಬ್ಬ ಕಾಮಿಡಿ ಟೈಮಿಂಗ್ ಚೆನ್ನಾಗಿ ತಗೊಂಡಿದ್ದಾರೆ ಇದರಲ್ಲಿ. ಅದು ಡೈರೆಕ್ಟರ್ ಕೈಯಲ್ಲಿ ನಿಂತಿರುತ್ತೆ. ಈ ಸಿನಿಮಾ ಒಂದು ದೊಡ್ಡ ಕನ್ನಡ ಹಬ್ಬ ಅಂತಾನೆ ಹೇಳ್ಬೋದಾ? ನೀವೇ ನೋಡ್ತಾ ಇದೀರಲ್ಲ, ಒಂದ್ ವಾರದಿಂದ ಎಲ್ಲಾ ಕಡೆ ಕಟ್ಔಟ್ ಬ್ಯಾನರ್ಗಳು ನೀವೇ ನೋಡ್ತಾ ಇದೀರಾ. ಸಿನಿಮಾದವ್ರಿಗಿಂತ ಅಭಿಮಾನಿಗಳ ಪ್ರಮೋಷನ್ ಮಾಡಿದ್ರೆ ಜಾಸ್ತಿ. ಫಸ್ಟ್ ಟೈಮ್ ಏನು ಇದು ಆಲ್ ಓವರ್ ಕರ್ನಾಟಕ ಎಲ್ಲ ಪ್ರತಿಯೊಂದು ಥಿಯೇಟರ್ಲ್ಲೂ ಕಟ್ಔಟ್ ಹಾಕಿ ಬ್ಯಾನರ್ಗಳು ಹಾಕಿ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿದೆ. ಡ್ಯುವೆಲ್ ಕ್ಯಾರೆಕ್ಟ್ರು ಬಾಸ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎರಡೆರಡು ಕ್ಯಾರೆಕ್ಟ್ರು ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ ಇದು. ವಿತ್ತು ರಾಜಕಾರಣಿ ಹೇಗೆ ಇರ್ತಾರೆ ಅನ್ನುವಂಥದ್ದು ತೋರಿಸಿದ್ದಾರೆ ಡ್ಯುವೆಲ್ ಕ್ಯಾರೆಕ್ಟರ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಜನಗಳು ನಮ್ಮ ಬಾಸ್ ಅಭಿಮಾನಿಗಳು ಯಾರ್ಯಾರಿದ್ದೀರಾ ಅವರೆಲ್ಲ ಸಿನಿಮಾನ ಬಂದು ಬೇಗ ನೋಡಿ. ಈ ತರದ ಸಿನಿಮಾ ಮತ್ತೆ ಸಿಗಲ್ಲ ಅನ್ಸುತ್ತೆ. ಇದರಲ್ಲಿ ರಾಜಕಾರಣಿಗಳ ಬಗ್ಗೆ ತೋರಿಸಿದ್ದಾರೆ. ರಾಜಕಾರಣಿಗಳು ಏನೇನ್ ಮಾಡ್ತಾರೆ, ಎಂತೆಂತ ಕೆಲಸಗಳು ಮಾಡ್ತಾರೆ ಅಂತ ಕೆಲಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಮೂವಿಗೆ ಬಂದು ನೋಡ್ಬೇಕು. ಮೂವಿ ನೋಡಿ ಫಸ್ಟ್ ಡೇ ಫಸ್ಟ್ ಶೋ. ಹಾ ಸರ್, ವಯಸ್ಸಾದವರು ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಿಲ್ಲಿ ನಟ ಅಂತೂ ಆಕ್ಚುಲಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಹುಲಿ ಕಾರ್ತಿಕ್ ಅಂತೂ ವೆರಿ ಗುಡ್, ವಂಡರ್ಫುಲ್ ಆಕ್ಟಿಂಗ್. ಹುಲಿ ಕಾರ್ತಿಕ್ ಅಂಡ್ ಗಿಲ್ಲಿ ನಟ ಮತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸರ್. ಅಚ್ಯುತ್ ಸರ್ ಅಂತೂ ಹೇಳಕ್ಕಾಗಲ್ಲ, ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ ಅಚ್ಯುತ್ ಸರ್. ಅಚ್ಯುತ್ ಸರ್ ಕ್ಯಾರೆಕ್ಟರ್ ಈ ಮೂವಿಲಂತೂ ತುಂಬಾ ಇಷ್ಟ ಆಯ್ತು ಸರ್.